ಬೆಳಗಾವಿ ಸಹಕಾರ ಕ್ಷೇತ್ರದ ಹಿಡಿತಕ್ಕಾಗಿ ಜಿದ್ದಾಜಿದ್ದಿ ನಡೀತಾ ಇದೆ. ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬಗಳ ಮಧ್ಯೆ ಫೈಟ್ ಜೋರಾಗಿದೆ. ಪ್ರತಿಷ್ಠೆಯ ಕಾಳಗ ಇದು ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತ ಹೇಳಿದ್ರೆ. ಯಾಕಂದ್ರೆ ಇಲ್ಲಿ ಪಕ್ಷ ಅಂತ ಬರೋಂಗಿಲ್ಲ, ವ್ಯಕ್ತಿ ಅಂತ ಬರುತ್ತೆ, ಎರಡು ಕುಟುಂಬಗಳಂತ ಬರುತ್ತೆ. ಇಲ್ಲಿ ತಮ್ಮದೇ ಆದಂತಹ ತಂತ್ರಗಾರಿಕೆನ ಎರಡೂ ಕಡೆಯಿಂದ ಹೆಣಿತಾ ಇದ್ದಾರೆ. ಕತ್ತಿ ಕುಟುಂಬದವರು ಮತ್ತು ಜಾರಕಿಹೊಳಿ ಕುಟುಂಬದವರು ಹುಕ್ಕೇರಿ ಭಾಗದಲ್ಲಂತರೂ ಅಬ್ಬರದ ಪ್ರಚಾರ ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ಕತ್ತಿ ಕುಟುಂಬದವನ್ನೇ ಬೆಂಬಲಿಸ್ತೀವಿ ಅಂತೇಳಿ ಗ್ರಾಮಸ್ಥರು ಪ್ರತಿಜ್ಞೆ ಮಾಡಿದ್ದಾರೆ. ಹುಕ್ಕೇರಿ ಕ್ಷೇತ್ರದ ಹಲವು ಗ್ರಾಮಸ್ಥರು ಕತ್ತಿ ಕುಟುಂಬಕ್ಕೆ ಬೆಂಬಲಿಸಿದ್ದಾರೆ. ಪ್ರತಿದಿನ ಒಂದೊಂದು ಗ್ರಾಮಗಳಿಗೆ ಮುಖಂಡರ ನೇತೃತ್ವದಲ್ಲಿ ಸಭೆ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಇಡೀ ಗ್ರಾಮವೇ ಕತ್ತಿ ಕುಟುಂಬದ ಪರ ಇರುತ್ತೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಮುಖಂಡರೇ ಗ್ರಾಮಸ್ಥರ ಪ್ರತಿಜ್ಞಾ ವಿಧಿ ಬೋಧಿಸಿದ್ದಾರೆ. ಸಭೆ ಬಳಿಕ ಗ್ರಾಮಸ್ಥರಿಗೆ ಈ ರೀತಿಯಾಗಿ ಮುಖಂಡರು ಮಾಡಿದರು. ಹುಕ್ಕೇರಿ ತಾಲೂಕಿನ ಅಮ್ಮಣಗಿ, ಶಿರಗಾಂವು, ಯಲ್ಲಿಮುನವಳ್ಳಿ, ಶಿರಹಟ್ಟಿ ಬಿಕೆ, ಶಿರಹಟ್ಟಿ ಕೆಡಿ, ಗೋಡಿಗೇರಿ, ಸೊಲ್ಲಾಪುರ, ಕಡಹಟ್ಟಿ ಜೊತೆಗೆ ಹುಲ್ಲೋಳಿ ಸೇರಿ ಹಲವು ಗ್ರಾಮಗಳಿಂದ ಬೆಂಬಲ ಸಿಕ್ಕಿದೆ. ರಾಜಕೀಯ ಜೊತೆಗೆ ಸಹಕಾರ ಕ್ಷೇತ್ರದಲ್ಲೂ ಹಿಡಿತಕ್ಕೆ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಬ್ರದರ್ಸ್ ನೋಡ್ತಾ ಇದ್ದಾರೆ. ಹಾಗೆ ಕತ್ತಿ ಕುಟುಂಬ ಕೂಡ ನೋಡ್ತಾ ಇದೆ. ಯಾವುದೇ ಆಶಾಂಶಗಳಿಗೆ ತಲೆಬಾಗದೆ ನಮ್ಮೂರಿನಿಂದ ಸನ್ಮಾನಿತರಾದ ಕತ್ತಿ ಕುಟುಂಬ ಹಾಗೂ ಎಬಿ ಪಾಟೀಲರಿಗೆ ದೃಢ ಸಂಕಲ್ಪ ಮಾಡಿ ಪ್ರಚಂಡ ಬಹುಮತದಿಂದ ಅವರನ್ನು ಆರಿಸಿ ತರುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಬಲೋ ಭಾರತ್ ಮಾತಾ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಾವು ಹೇಗೆ ರಂಗೇರ್ತಾ ಇದೆ? ಎರಡು ಕುಟುಂಬಗಳ ನಡುವಿನ ಕಾದಾಟ ಇದು ಪ್ರತಿಷ್ಠೆಯ ಕಣ ಅಂತ ಬಿಂಬಿತ ಆಗ್ತಾ ಇದೆ. ಈ ಪ್ರತಿಜ್ಞೆ ನೋಡ್ತಾ ಇದ್ದೀವಿ, ಆಣೆ ಪ್ರಮಾಣ ನೋಡ್ತಾ ಇದ್ದೀವಿ. ಎರಡು ಕುಟುಂಬಗಳ ನಡುವಿನ ಈ ಒಂದು ಸಮರ ನೋಡ್ತಾ ಹೋದರೆ ಈ ಬಾರಿ ಸಾಧ್ಯತೆಗಳು ಏನಿದೆ ಮತ್ತು ಎರಡು ಕಡೆಯಿಂದ ಏನು ಆ ತಂತ್ರಗಾರಿಕೆಗಳು ಹೇಗೆಲ್ಲ ನಡೀತಾ ಇದೆ? ಪ್ರಭು, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ಈಗ ಮತ್ತಷ್ಟು ಏನು ತುರುಸಿನಿಂದ ಕೂಡಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಏನು 16 ಸ್ಥಾನಗಳಿಗೆ ಇದೇ ಅಕ್ಟೋಬರ್ 19 ಚುನಾವಣೆ ನಡೆದಿದೆ. ಅದರಲ್ಲೂ ಕೂಡ ಈಗ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ಸಾಕಷ್ಟು ಒಂದು ರಾಜ್ಯದ ಗಮನ ಸೆಳೀತಾ ಇದೆ. ಯಾಕಂದರೆ ಒಂದು ಕಡೆ ಕತ್ತಿ ಕುಟುಂಬ ಹುಕ್ಕೇರಿ ಮತಕ್ಷೇತ್ರದಲ್ಲಿದ್ದಂಥ ತನ್ನ ಹಿಡಿತವನ್ನು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು, ಜೊತೆಗೆ ಏನು ತನ್ನ ಪ್ರಾಬಲ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಕಡೆ ಕತ್ತಿ ಕುಟುಂಬ ಮತ್ತು ಮಾಜಿ ಸಚಿವ ಎಬಿ ಪಾಟೀಲ್ ಏನು ರಾಜಕೀಯ ಬಣ ಏನಿದೆ ಒಂದಾಗಿ ಈಗ ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ಸೇರಿದಂತೆ ಏನು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಆಗಿರ್ಬೋದು ಮತ್ತು ಜೊಲ್ಲೆ ಒಳಗೊಂಡಂಥ ಬಣ ಕೂಡ ಶತಾಯಗತಾಯವಾಗಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರವನ್ನು ಮತ್ತೆ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕು, ಹುಕ್ಕೇರಿ ತಾಲೂಕನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನೋಂಥ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಇಲ್ಲಿ ಒಂದು ಅಂಶ ಇಲ್ಲಿ ಗಮನಿಸಬೇಕು ಪ್ರಭು, ಹುಕ್ಕೇರಿ ತಾಲೂಕಿನಲ್ಲಿ 2 ವಿಧಾನಸಭಾ ಮತಕ್ಷೇತ್ರಗಳು ಬರುತ್ತೆ. ಒಂದು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ, ಮತ್ತೊಂದು ಯಮಕನಮಡಿ ಮತಕ್ಷೇತ್ರ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿನಿಧಿಸುವಂಥ ಯಮಕನಮಡಿ ವಿಧಾನಸಭಾ ಮತಕ್ಷೇತ್ರ ಅನೇಕ ಹಳ್ಳಿಗಳು ಹುಕ್ಕೇರಿ ತಾಲೂಕಿನಲ್ಲಿ ಬರುತ್ತೆ. ಆ ಒಂದು ಕಾರಣಕ್ಕಾಗಿ ಹುಕ್ಕೇರಿಯ ಗದ್ದುಗೆಯನ್ನು ಹಿಡಿದುಕೊಳ್ಳೋಕೆ, ಹುಕ್ಕೇರಿಯ ರಾಜಕಾರಣ ಏನಿದೆ ತಮ್ಮ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಈ ಒಂದು 2 ಕುಟುಂಬಗಳು ಜಿದ್ದಿಗೆ ಬಿದ್ದಿದ್ದಾವೆ ಅಂತ ಹೇಳ್ಬೋದು. ಇಲ್ಲಿವರೆಗೆ ನಾಯಕರ ಮಧ್ಯೆ ಟಾಕ್ ವಾರ್ ಆಗ್ತಾ ಇದ್ದು. ಯಾಕಂದರೆ ಈ ಒಂದು ಚುನಾವಣೆ ಆರಂಭದಲ್ಲಿಯೇ ರಮೇಶ್ ಕತ್ತಿ ಒಂದು ಬಹಿರಂಗ ಸಭೆಯಲ್ಲಿ ಹೇಳಿದರು, ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಹೊರಗಿನವರಿಗೆ ಬರೋದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. 4 ದಿಕ್ಕಿನಲ್ಲಿ ಕತ್ತಿ ಕುಟುಂಬ ಇದೆ, ಕತ್ತಿ ಕುಟುಂಬದ ಸದಸ್ಯರು ನಾವು ದೆವ್ವಿನಂತೆ ನಿಂತ್ಕೊಳ್ತೇವೆ ಅಂತ ಅವನು ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅಖಾಡಕ್ಕೆ ಧುಮುಕಿದ್ರು. ಏನು ರಮೇಶ್ ಕತ್ತಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಜೊತೆಗೆ ಈಗ ಒಬ್ಬರಿಗೊಬ್ಬರ ನಾಯಕರ ಮಧ್ಯೆ ಒಂದು ಟಾಕ್ ವಾರ್ ತಾರಕಕ್ಕೇರಿತ್ತು. ಅದಾದ ಬಳಿಕ ಏನು ಸ್ಥಳೀಯವಾಗಿ ರಾಜಕೀಯ ನಾಯಕರ ಮಧ್ಯೆ ಒಂದು ಕಡೆ ಟಾಕ್ ವಾರ್ ನಡೀತಾ ಇದ್ರೆ, ಏನು ಮೊನ್ನೆ ಅಷ್ಟೇ ನಡೆದಂಥ ಒಂದು ಸಭೆಯಲ್ಲಿ ಎಬಿ ಪಾಟೀಲ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನು ಈ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಏನು ಡಿಸಿಸಿ ಬ್ಯಾಂಕ್ನ ಯಾವುದೇ ಕಾರಣಕ್ಕೂ ತುಡುಗರ ಕೈಯಲ್ಲಿ ಕೊಡಬಾರ್ದು ಅನ್ನೋ ಹೇಳಿಕೆ ಕೊಡ್ತಾರೆ. ಈ ಹೇಳಿಕೆ ರಾಜಕೀಯವಾಗಿ ಸಾಕಷ್ಟು ಕಿಚ್ಚು ಹೊತ್ತಿಸುತ್ತೆ. ಇದಕ್ಕೆ ಕೌಂಟರ್ ಮಾಡುವಂಥ ನಿಟ್ಟಿನಲ್ಲೇ ಏನು ಆ ಹೇಳಿಕೆ ಕೊಟ್ಟರೆ ನೆಕ್ಸ್ಟ್ ದಿನವೇ ಏನಂದರೆ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಠಿಕಾಣಿ ಹೂಡ್ತಾರೆ. ತಮ್ಮದೇ ಆದಂಥ ಬೆಂಬಲಿಗರನ್ನು ಕರೆದುಕೊಂಡು ಸಭೆ ನಡೆಸ್ತಾರೆ. ಜೊತೆಗೆ ಅಲ್ಲಿ ಅಭ್ಯರ್ಥಿಯನ್ನು ಏನು ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಷ್ಟೇ ಅಲ್ಲದೆ ಇಲ್ಲಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಒಂದು ಮಾತನ್ನು ಹೇಳ್ತಾರೆ, ಎಬಿ ಪಾಟೀಲ್ ಈ ಒಂದು ಚುನಾವಣೆಯಲ್ಲಿ ಯಾವುದೇ ರೀತಿಯ ನಾಯಕತ್ವ ಹೊಂದಿಲ್ಲ, ರಮೇಶ್ ಕತ್ತಿ ನಾಯಕತ್ವ ಹೊಂದಿದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಬಟ್ಟೆ ಹರಿಯೋದೇನಿದ್ರು ರಮೇಶ್ ಕತ್ತಿದು ಅನ್ನುವಂಥ ಮಾತನ್ನ
ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಈ ಹೇಳಿಕೆ ಬೆನ್ನಲ್ಲೇ ಹುಕ್ಕೇರಿ ತಾಲೂಕಿನ 16 ಗ್ರಾಮಗಳಲ್ಲಿ ಏನು ಗ್ರಾಮಸ್ಥರು ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಬರ್ತಕ್ಕಂಥ DCC ಬ್ಯಾಂಕ್ ಚುನಾವಣೆ ಆಗಿರ್ಬೋದು, ಏನು ಸಹಕಾರಿ ವಿದ್ಯುತ್ ಸಂಘದ ಚುನಾವಣೆ ಆಗಿರ್ಬೋದು, ಅಲ್ಲಿ ಕತ್ತಿ ಕುಟುಂಬ ಮತ್ತು AB ಪಾಟೀಲ್ ಬಣಕೆಯನ್ನು ಬೆಂಬಲ ಕೊಡ್ತೇವೆ ಮತ್ತು ಪ್ರಚಂಡ ಮತಗಳನ್ನು ಗೆಲ್ಲಿಸ್ತೇವೆ ಅನ್ನೋಂಥ ಒಂದು ಏನು ಪ್ರಮಾಣ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಜ್ಞೆ ಪಾಲಿಟಿಕ್ಸ್ ಈಗ ಮತ್ತೊಂದು ರಾಜಕೀಯ ತಿರುವು ಪಡೆದುಕೊಳ್ಳುವಂತೆ ಮಾಡಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಕತ್ತಿ ವರ್ಸಸ್ ಜಾರಕಿಹೊಳಿ ಕುಟುಂಬದ ಮಧ್ಯೆ ಈಗ ಏನು ದ್ವೇಷದ ರಾಜಕಾರಣಕ್ಕೆ ಬೆಳಗಾವಿ DCC ಬ್ಯಾಂಕ್ ಮುಂಡಿ ಬರ್ತಾ ಇದೆಯಾ ಅನ್ನೋಂಥ ಒಂದು ಏನು ಮುನ್ಸೂಚನೆಗಳು ಈ ಎಲ್ಲ ರಾಜಕೀಯ ಬೆಳವಣಿಗೆಯಿಂದ